Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ. 3 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಅಭಿವೃದ್ಧಿ. NS ಬೋಸರಾಜ್. ಸಾರಿಗೆ ದಂಡ ಪ್ರಕರಣಗಳಲ್ಲಿ 50% ವಿನಾಯಿತಿ ಸದುಪಯೋಗ ಪಡೆಯಲು ನ್ಯಾಯಾಧೀಶ ಸಿದ್ದಪ್ಪ ಕಲ್ಯಾಣರಾವ್ ಮನವಿ. ರೈತರಿಗೆ ರಸಗೊಬ್ಬರ ವಸತಿ ನಿವೇಶನ ಹಕ್ಕು ನೀಡಲು ಆಗ್ರಹಿಸಿ 16ರಂದು ಪ್ರತಿಭಟನೆ. ಬಸವಂತರಾಯ ಗೌಡ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಮತದಾರರ ಪೂರ್ಣ ಮಾಹಿತಿ ಸಂಗ್ರಹಿಸಿ ತಹಸೀಲ್ದಾರ್ ಸುರೇಶ್ ವರ್ಮಾ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ದಾಖಲೆ. ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ. ಮತ್ತು ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ. NS ಬೋಸರಾಜ್ ಚಾಲನೆ. ಕಳೆದ 3 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸಾಕಷ್ಟು ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದ್ದು ಅಭಿವೃದ್ಧಿ ಪಥ ಮುಂದುವರೆದಿದೆ ಎಂದು ಸಣ್ಣ ನೀರಾವರಿ ಮಾಜಿ ಸಚಿವ NS ಬೋಸರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಹುದಿನಗಳಿಂದ ಜನತೆ ನಿರೀಕ್ಷೆಯಂತೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾಡಳಿತ ಭವನ ನಿರ್ಮಿಸಿ ಕಾರ್ಯಾರಂಭ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕಿನ ಜನರಿಗೆ ಅನುಕೂಲವಾಗಿದೆ. ಗದಗ, ಕೊಪ್ಪಳ, ಹಾವೇರಿ ಜಿಲ್ಲೆಗಳು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿಯೂ ಜಿಲ್ಲಾಡಳಿತ ಭವನ ನಗರದಿಂದ ದೂರವಾಗಿ ನಿರ್ಮಿಸಲಾಗಿದ್ದು ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಜಿಲ್ಲಾಡಳಿತ ಭವನ ದೂರವಾಗುವುದಿಲ್ಲ ಎಂದು ಸಮರ್ಥಿಸಿಕೊಂಡರು. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಇದ್ದ ತಾಂತ್ರಿಕ ಸಮಸ್ಯೆ ನೀಗಿಸಲಾಗಿದ್ದು 2 ತಿಂಗಳಲ್ಲಿ ಅನುಮೋದನೆ ದೊರಕಿಸಿ 264 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು ನಿಗದಿತ ಅವಧಿಗೆ ಮುಂಚಿತವಾಗಿಯೇ ಕಾಮಗಾರಿ ಪೂರ್ಣಗೊಳ್ಳಲಿದೆ. ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಯನ್ನು ಸರ್ಕಾರ ಅಂಗೀಕರಿಸಿ ಮಹಾನಗರ ಪಾಲಿಕೆಯಾಗಿ ಘೋಷಿಸಿದೆ. ಮೊದಲ ಹಂತದಲ್ಲಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ತರಕಾರಿ ಮಾರುಕಟ್ಟೆ, ಸಂಸ್ಕರಣಾ ಘಟಕ ಸೇರಿದಂತೆ ಸಂಕೀರ್ಣ ನಿರ್ಮಾಣ ಮಾಡಲು ಹುಡ್ಕೋ ಸಾಲ ಪಡೆಯಲು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆ ಇದ್ದು ಶೀಘ್ರದಲ್ಲಿ ಅಂತಿಮ ರೂಪ ನೀಡಲಾಗುತ್ತದೆ. ಬಹುದಿನಗಳಿಂದ ಕಾರ್ಯನಿರ್ವಹಿಸದೇ ಇದ್ದ ಓಪೆಕ್ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರ ಪ್ರಯತ್ನದ ಫಲವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲಾಗಿದೆ. ಟ್ರಾಮಾ ಕೇರ್, ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಮಂಜೂರು ಮಾಡಿಸಲಾಗಿದೆ. KKRDB ಅನುದಾನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಮತ್ತು CSR ಅನುದಾನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಸೇರಿ 8 ಶಾಲೆಗಳನ್ನು ನಿರ್ಮಿಸಲಾಗುತ್ತದೆ. 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 2000 ಜನ ಆಸನ ವ್ಯವಸ್ಥೆ ಸಭಾಂಗಣ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಗಿದೆ. ನಗರದ ಮಧ್ಯಭಾಗದಲ್ಲಿರುವ ಜೈಲು ಸ್ಥಳಾಂತರಕ್ಕೆ 1 ಕೋಟಿ ರೂಪಾಯಿ ಭರವಸೆ ನೀಡಲಾಗಿದೆ. ಕರ್ನಾಟಕ ಸಂಘವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 9 ಕೋಟಿ ರೂಪಾಯಿ ವೆಚ್ಚದ ವದಾ ಕೇಂದ್ರವನ್ನು ಸ್ಥಳಾಂತರಿಸಿ ನಿರ್ಮಿಸಲು ಅನುದಾನ ನೀಡಲಾಗಿದೆ. ಕಾರ್ಮಿಕರ ಮಕ್ಕಳಿಗೆ ವಸತಿ ಸಹಿತ ಶಾಲೆ ನಿರ್ಮಾಣ ಮಾಡಲು 37 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಾರಂಭದಲ್ಲಿದೆ. ನಗರದ ಮುಸ್ಲಿಂ ಬಾಂಧವರಿಗೆ ಪ್ರಾರ್ಥನೆಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಪ್ರಾರ್ಥನಾ ಸ್ಥಳ ಹಾಗೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಿಸಲಾಗುತ್ತದೆ. SCP ಮತ್ತು TSP ಅನುದಾನದಲ್ಲಿ 13,000 ಕೊಳವೆ ಬಾವಿಗಳನ್ನು ಕೊರೆಯಿಸಲು 2 ತಾಂತ್ರಿಕ ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಅಂತರ್ಜಲ ಹೆಚ್ಚಿಸಲು ಚೆಕ್ ಡ್ಯಾಂ, ಬ್ಯಾರೇಜ್ ನಿರ್ಮಾಣಕ್ಕೆ 1,250 ಕೋಟಿ ರೂಪಾಯಿ ಅನುದಾನ ನೀಡಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚಿಸಲು 37 ಲಕ್ಷ ಕೊಳವೆ ಬಾವಿ ಅಂತರ್ಜಲ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಚೀಕಲಪರ್ವಿ ಸೇರಿದಂತೆ ಬ್ಯಾರೇಜ್ಗಳ ನಿರ್ಮಾಣಕ್ಕೆ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು ಆಯಾ ರಾಜ್ಯಗಳ ಸಹಮತಿ ದೊರಕಿದ ನಂತರ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಆಲಮಟ್ಟಿ ಜಲಾಶಯದ ಎತ್ತರಕ್ಕೆ ಸರ್ಕಾರ ಬದ್ಧವಾಗಿದ್ದು ಕೇಂದ್ರ ಸರ್ಕಾರ ಸಹಕಾರ ನೀಡುತ್ತಿಲ್ಲ. ಕೇಂದ್ರ ಅನುಮತಿ ನೀಡಲು ಸರ್ಕಾರದ ಮೇಲೆ ಒತ್ತಡ ಹಾಕಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದರಿಂದ ಎದುರಾಗಿದ್ದ ಆತಂಕವನ್ನು ಸರ್ಕಾರ ದೂರ ಮಾಡಿದೆ. ಎಲ್ಲ ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ
ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ಸಮಸ್ಯೆ ನೀಗಿದಂತಾಗಿದೆ. 3 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ನಡೆದಿದೆ ಎಂದರು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡುವುದು ಬಿಡುವುದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಎಂದು ಮಾಜಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಸಂಸದರೊಂದಿಗೆ ದೆಹಲಿಗೆ ತೆರಳಿ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದೆ. ಸಚಿವ ಸ್ಥಾನ ಕುರಿತು ಚರ್ಚಿಸಿಲ್ಲ. 2ನೇ ಸುತ್ತಿನಲ್ಲಿ ಸಚಿವ ಸ್ಥಾನ ಹಂಚಿಕೆ ಮಾಡಲಾಗುತ್ತಿದ್ದು ಸಾಕಷ್ಟು ಜನರು ಆಕಾಂಕ್ಷಿಗಳಾಗಿದ್ದಾರೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಕಳೆದ ಬಾರಿ ಬೇರೆ ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಬೇರೆಯವರು ಉಸ್ತುವಾರಿಯಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ. ಜಿಲ್ಲೆಯವರೇ ಸಚಿವರಾಗಬೇಕು ಎನ್ನುವ ಬೇಡಿಕೆ ಇದೆ. ಪಕ್ಷದ ವರಿಷ್ಠರು ಸಕಾಲದಲ್ಲಿ ನಿರ್ಧಾರ ಕೈಗೊಳ್ಳುತ್ತಾರೆ. ಸಚಿವ ಸ್ಥಾನ ಹಂಚಿಕೆ ಕೇವಲ ಸೇವಾ ಹಿರಿತನ ಆಧಾರದ ಮೇಲೆ ಹಂಚಿಕೆಯಾಗುವುದಿಲ್ಲ. ಅಭಿವೃದ್ಧಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಸೇರಿದಂತೆ ಇತರೆ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಎಂದರು. 3 ವರ್ಷಗಳ ಸಚಿವ ಸ್ಥಾನದಿಂದ ತೃಪ್ತಿ ಇದೆ ಎಂದರು. ಅನೇಕ ಕಾವೇರಿ ವಿಷಯದಲ್ಲಿರ್ಬೋದು, ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಡೆ ಸಾಕಷ್ಟು ಪ್ರತಿ ಕ್ಯಾಬಿನೆಟ್ನಲ್ಲಿ ನೀವು ನೋಡ್ತಾ ಇದ್ದೀವಿ, ಕನಿಷ್ಠ 2,000 ಕೋಟಿ ಆದರೂ ಕೊಡ್ತಾನೆ ಇದೆಯಲ್ಲ. ಎಲ್ಲದಕ್ಕೂ ಅಪ್ರೂವಲ್ ಕೊಡಬೇಕಾದ್ರೆ ಕಾರ್ಪೊರೇಷನ್ದೇ ದುಡ್ಡಿದ್ರು, ಮುನ್ಸಿಪಾಲ್ಟಿದೇ ದುಡ್ಡಿದ್ರು ಅಪ್ರೂವಲ್ ಎಲ್ಲ 10 ಕೋಟಿ ಆದರೆ 10 ಕೋಟಿ 1 ರೂಪಾಯಿ ಆದರೆ ಅದು ಕ್ಯಾಬಿನೆಟ್ಗೆ ಬರ್ತದೆ. ಹಾಗಾಗಿ ಪ್ರತಿ ಕ್ಯಾಬಿನೆಟ್ನಲ್ಲಿ ಮಾಧ್ಯಮಗಳಿಗೆ ನಮ್ಮ ಎಸ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾಯಿದ್ರೆ ಪ್ರತಿ ಕ್ಯಾಬಿನೆಟ್ನಲ್ಲಿನೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ. ಸೊ ಈ ದಿಶೆಯಲ್ಲಿ ದಿಸ್ ಈಸ್ ದಿ ಜನರಲ್ ಬ್ಯಾಕ್ಗ್ರೌಂಡ್ ಆಯಿತು. ಇವತ್ತು ನಾವು ಮಂತ್ರಿಗಳು ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾವು ಹೋಗಿ ನಾನು ಮಂತ್ರಿ ಕೊಟ್ಟರೆ ಮತ್ತದು ಕೊಡೋದಾಗಲಿಕ್ಕೆ ನಾನು MLA ಇದ್ದಿಲ್ಲ, MLC ಇದ್ದಿಲ್ಲ. ನಾನು ನನ್ನ ಮನೆಯಲ್ಲೇ ಇದ್ದೆ. ನನಗೆ ಫೋನ್ ಬಂದರೆ ನಾನು ಬೆಳಗ್ಗೆ ಹೋಗಿ ರಾಜಭವನ್ಗೆ ಹೋಗಿದ್ದೆ. ನಾನು ಯಾರು ನಾಯಕರುಗಳ ಹತ್ರಕ್ಕೆ ಹೋಗಿಲ್ಲ, ಯಾರು ಸ್ವೇರಿಂಗ್ ಸೆರೆಮನಿಗೆ ಹತ್ರಕ್ಕೆ ಮೊದಲು ಮುಖ್ಯಮಂತ್ರಿಗಳು ಮಾಡಿದಾಗ ನಾವು ಹೋಗಿಲ್ಲ. ಸೊ ಆಗಿದೆ ಈ 3 ವರ್ಷದಿಂದ ಸಹಿತ ಇಲ್ಲಿರ್ತಕ್ಕಂಥ MP ಅವರು ಇರ್ಬೋದು, MLAಗಳು ಇರ್ಬೋದು, ಮತ್ತು ನಮ್ಮೆಲ್ಲ ಮುಖಂಡರೆಲ್ಲ ಸಹಕಾರದೊಂದಿಗೆ ಇವತ್ತು ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಅಭಿವೃದ್ಧಿ ಆಗತಕ್ಕಂಥ ಪ್ರಯತ್ನ ಎಲ್ಲರೂ ಕೂಡಿ ಒಟ್ಟಾಗಿ ಅವರವ್ರ MLAಗಳು ಅವರವ್ರ ಕ್ಷೇತ್ರಕ್ಕೆ ಮತ್ತು ಲೋಕಸಭಾ ಸದಸ್ಯರು ನಾವೆಲ್ಲ ನಗರದ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಇನ್ನು ಮಾಡಬೇಕಾಗಿ ಸಹಿತ ಭಾಳಷ್ಟಿದೆ. ಯಾವ ದಿಶೆಯಲ್ಲಿ ಮಾಡಿದೆ ಮತ್ತು ನಾವು ಕಂಪೇರ್ ಮಾಡಬೇಕು. ಪ್ರೀವಿಯಸ್ 5 ವರ್ಷ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ರಾಯಚೂರಿಗೆ ಏನೇನು ಸಿಕ್ತು, ಜಿಲ್ಲೆಗೆ ಏನು ಸಿಕ್ತು, ರೈತರಿಗೆ ಏನಾಗಿದೆ, ಇವತ್ತು ಈ 3 ವರ್ಷದಲ್ಲಿ ಏನೇನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಏನೇನು ಜಾರಿಗೊಳಿಸಿದ್ವಿ, ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದು ಇಲ್ಲಿ ವ್ಯತ್ಯಾಸ ನೋಡಬೇಕಾಗ್ತದೆ. ಸೊ ಆ ದಿಶೆಯಲ್ಲಿ ಮೊದಲನೇದು ಹೋದ ಗೌರ್ಮೆಂಟ್ನಲ್ಲಿ ನಾವೇ ಪ್ರಯತ್ನ ಮಾಡಿ ಎಲ್ಲರೂ ಸಾಕಷ್ಟು ಅಬ್ಜೆಕ್ಷನ್ಸ್ ಹೇಳಿದ್ರು. ಆ ಜಿಲ್ಲಾಧಿಕಾರಿಗಳು ಆಫೀಸ್ ಆ ಕಡೆ ಯಾಕೆ ಮಾಡ್ತೀರಿ, ಮಾಡಬಾರ್ದು ಅಂತ. ಯಾಕಂದರೆ ಭಾಳಷ್ಟು ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ನಮ್ಮದೇನು ಕಲ್ಪನೆ ಇತ್ತು, 7 ತಾಲೂಕು ರಾಯಚೂರಿಗೆ ಅಪ್ರೋಚ್ಗೆ ಅದೇ ರೋಡ್ನಲ್ಲಿ ಐತಿ, ಲಿಂಗಸೂರು ರೋಡ್ನಿಂದ 7 ತಾಲೂಕು ಜಿಲ್ಲೆಗೆ ತಕ್ಕಂಥ 7 ತಾಲೂಕು ಆ ಕಡೆ ಇದೆ. ಇಡೀ 7 ತಾಲೂಕು ಜನರ ಪ್ರೆಜರ್ ಡೆಲ್ಲಿ ನಮ್ಮ ಸಿಟಿ ಮೇಲೆ ಬೀಳಬಾರ್ದು. ಕೇವಲ ಈಗ ನೋಡಿ ಗದಗಿನಲ್ಲಿರ್ಬೋದು, ಕೊಪ್ಪಳದಾಗ ಮಾಡಿದಾಗ ಅದನ್ನು 3 ಕಿಲೋಮೀಟ್ರ್ ಇರ್ತಾವೆ. ಕೊಪ್ಪಳದಲ್ಲಿ ಜಿಲ್ಲಾ ಪಂಚಾಯತಿ DC ಆಫೀಸ್, ಗದಗಿನಲ್ಲಿವರೆಗೆ, ಹಾವೇರಿಯಲ್ಲಿ 6 ಕಿಲೋಮೀಟ್ರ್ ವರ್ಗ ಹಾಕಿದೆ. ಸೊ ಇದ್ರಾಗ ಅನೇಕ ಜಿಲ್ಲೆಗಳಲ್ಲಿ ಊರವರೆಗೆ ಮಾಡೋದ್ರಲ್ಲ ಅದು ಆಟೋಮೆಟಿಕಲಿ 10 ವರ್ಷದಲ್ಲಿ ಅಲ್ಲೆಲ್ಲ ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಸಿಗೋದ್ರ ಮುಖಾಂತರ ಡೆವಲಪ್ ಆಗಿರ್ತಕ್ಕಂಥ ನೋಡಿದ್ವಿ. ಮತ್ತು ನಮ್ಮದು ಪಟ್ಟಣದಲ್ಲಿ ಅಂದರೆ 7 ತಾಲೂಕು ಆ ಕಡೆ ಇರೋದ್ರಿಂದ ಆ ಭಾಗಕ್ಕೆ ಮಾಡಬೇಕಂತೇಳಿ ಅವು ಪ್ರಯತ್ನ ಮಾಡಿದ್ವಿ. ಆವಾಗ 25 ಕೋಟಿ ರೂಪಾಯಿ ಅವ್ರಿಗೆ ಹೌಸಿಂಗ್ ಬೋರ್ಡ್ ಮುಖಾಂತರ ಕೊಡಿಸಿದ್ವಿ. ಅದು ಇವತ್ತು ಆಗಿ ಈಗಾಗಲೇ ಅಲ್ಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಪ್ರಥಮವಾಗಿ ಆಗಿರ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥ ಕೆಲಸ. ಅದಕ್ಕೊಂದು ಲೆಟ್ರ್ ಬಂದ್ಬಿಡ್ತು. ನಾವು ಬಂದ ಮೇಲೆ ಏನಾಯಿತು ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಂದರೆ ಒಂದು ಮೀಟಿಂಗ್ ಮಾಡಿಸಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಶರಣ ಪ್ರಕಾಶ್ ಪಾಟೀಲ್, ನಾನು, MP ಅವರೆಲ್ಲ ಕೂತ್ಕೊಂಡು ಮಾಡಿದಾಗ ಅದು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಏನು ಮೊದಲೊಂದು ಹೇಳ್ತಾ ಇದ್ದಾರೆ 10 ವರ್ಷದ ಅದನ್ನೇ ಲೆಟ್ರು ಎಲ್ಲ ಬಂದಿದ್ದು ತಮಗೆಲ್ಲ ಗಮನಕ್ಕೆ ತಂದಿದ್ದೀನಿ. ನಾನು ಲಾಸ್ಟ್ ಟೈಮ್ ಲೆಟ್ರು ನಮ್ಮ ಹತ್ರ ಇದೆ. ಸೊ ಅದನ್ನು ನಾವು ತೀವ್ರ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇನ್ಫ್ರಾಸ್ಟ್ರಕ್ಚರ್ ಅಧಿಕಾರಿಗಳು, ನಮ್ಮ MP ಅವರು ನಾವೆಲ್ಲ ಕೂಡಿ ಅದನ್ನು ಕೇಂದ್ರ ಸಚಿವರನ್ನ ಅಧಿಕಾರಿಗಳನ್ನ 3 ಮೀಟಿಂಗ್ ಮಾಡಿದ ನಂತರ ಪಾಸಿಟಿವ್ ರೆಸ್ಪಾನ್ಸ್ ಕೊಡೋಂಗೆ ಮಾಡಿ ಅದಕ್ಕೆ ಅನುಮೋದನೆ ಕೇವಲ 2 ತಿಂಗಳ ಒಳಗಾಗಿ ಅನುಮೋದನೆ ಪತ್ರ ಸಿಕ್ಕಿತು. ಆದ ನಂತರ ಡಿಸೈನ್ಸು ಮತ್ತೊಂದು ಅವರು ಬಂದು ಕೇಂದ್ರ ಸರ್ಕಾರದ ಏರ್ಪೋರ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ರು. ಆಗಲೇಬೇಕು ಅಂತಂತೇಳಿ ಅವರು ಅಧಿಕಾರಿಗಳಿಗೆ ಹೇಳಿದ ನಂತರ ಅಧಿಕಾರಿಗಳು ಇಲ್ಲಿ ಬಂದು ಮಾತಾಡಿ ಅದನ್ನೆಲ್ಲ ಲೈನಿಂಗ್ನಲ್ಲೆಲ್ಲ ಚೇಂಜ್ ಮಾಡಿ ಇದನ್ನು ಅಪ್ರೂವ್ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದಿನ ಸರ್ಕಾರದಲ್ಲಿ ಸಹಿತ ದುಡ್ಡು ಒದಗಿಸ್ತಾರೆ. ನಮ್ಮ KKDಗಳನ್ನು ಸಹಿತ 52 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಮ್ಯಾಕ್ರೋದಲ್ಲಿ. ಇಷ್ಟೆಲ್ಲ ಇದೆ ಅಂದರೆ ದುಡ್ಡಿನ ಕೊರತೆ ಇಲ್ಲ, ಕೆಲಸ ಆಗ್ತಾಯಿದೆ. ನಮ್ದು ಏನು ಟೈಮ್ ಲಿಮಿಟ್ ಇತ್ತು ಟೈಮ್ ಲಿಮಿಟ್ಗೆ ನಾವು ಮೊದಲೇ ಅದು
ಆ ರೀತಿಯಾಗಿ ವರ್ಕ್ ನಡೀತಾ ಇದೆ. ನಿನ್ನೆ ಸಹಿತ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಇವತ್ತು ನಾಳೆ ನಾನು ಎಂಟುವರೆ ಸಹಿತ ಮತ್ತೆ ಹೋಗಿ ವಿಸಿಟ್ ಮಾಡ್ತೀವಿ. ಕೆಲಸ ನಾವು ಮೊದಲೇ ಹೇಳಿದವರಿಗೆ ಕಾಂಪೌಂಡ್ ಕೆಲಸ ಆಗ್ತದೆ, ಮಾಡಿದರೆ ಕೆಲಸ ಸೈಮಲ್ಟೇನಿಯಸ್ಲಿ ಮಾಡಬೇಕು. ಇಲ್ಲಿ ಏನು ಮಾಡ್ತಾರೆ, ಒಂದು ಬಿಲ್ಡಿಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಥರ ದುಡ್ಡಾಗಿರುತ್ತೆ ಅಂತ ಜನ ಹಂಗಾಗ್ಬಾರ್ದು. ಬಿಲ್ಡಿಂಗು, ರನ್ವೇ ಮತ್ತು ಟವರು 3 ಸೈಮಲ್ಟೇನಿಯಸ್ಲಿ ಆಗಬೇಕಂತ ನಾವು ಮೊದಲೊಂದು ನಮ್ಮ ಮೀಟಿಂಗ್ಗಳಿಗೆ ಹೇಳ್ತಾ ಬಂದ್ವಿ. ಅದರಂಗೆ ನಮ್ಮ ರಾಯಚೂರಿನಲ್ಲಿ ನಡೀತಕ್ಕಂಥ ಏರ್ಪೋರ್ಟ್ದು 3 ಸೈಮಲ್ಟೇನಿಯಸ್ಲಾಗಿ ಇವತ್ತು ನಡೀತಾ ಇದೆ. ದುಡ್ಡಿನ ಕೊರತೆ ಇಲ್ಲ, ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತಾಯಿದ್ದಾರೆ. ಏನು ಟೈಮ್ ಲಿಮಿಟ್ ಕೊಟ್ಟರು ಆ ಟೈಮ್ ಲಿಮಿಟ್ ಒಳಗಾಗಿ ಅದು ಆಗುವಂಥ ಎಲ್ಲ ಅವಕಾಶಗಳಿದೆ ಅಂತ ಮಾತನ್ನು ಹೇಳ್ತೀವಿ. ದಟ್ ಈಸ್ ಎ ಮೇಜರ್ ಅಚೀವ್ಮೆಂಟ್ ಫ್ರಮ್ ದಿಸ್ ಗೌರ್ಮೆಂಟ್. ಈಗ ಏರ್ಪೋರ್ಟ್ ಬಂದಿದೆ. ಯಾಕಂದರೆ ಅನೇಕ ವರ್ಷಗಳು ನಾವು ಹಿಂದಿನ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದೆವು, ಇದೇ ಆಗೋದಿಲ್ಲ ಅಂತೇಳಿ ಕಾರಣಗಳು ಹೇಳ್ತಾ ಬಂದಿರು. ಸೊ ಇವತ್ತು ಅದು ಆಗ್ಲಿಕ್ಕೆ ಕಾರಣ ಇಲ್ಲ ನಮ್ಮೆಲ್ಲ ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ನಮ್ಮ ಯಾಕೆ ಅದು ಅವಮಾನ ನೋಡ್ರಿ, ಒಂದು ಅನುಭವ ಒಂದೇ ಅನುಕೂಲ ಆಗೋದಲ್ಲ, ಸಿನ್ಸಿಯಾರಿಟಿ ಒಂದು ಅನುಕೂಲ ಆಗೋದಲ್ಲ, ಎಲ್ಲರಿಗೂ ಅವಕಾಶಗಳು ಕೊಡಬೇಕಾಗ್ತದೆ. ರಾಜಕೀಯದಲ್ಲಿ ನಾನಾ ಥರದ ಯೋಚನೆಗಳಿರ್ತವೆ. ಆ ಯೋಚನೆಗಳು ರೀಜನಲ್ಲು, ಜಾತಿ, ಉಪಜಾತಿಗಳು ಕೇಳ್ತಾರಲ್ಲ. ಮೊನ್ನೆ ಯಾರೋ ಒಂದು ಜಾತಿಯವ್ರು ಕೇಳಿದ್ರು, ಅವರೇ 65 ಲಕ್ಷ ತಕ್ಕಂಥ ಜಾತಿಯವರಲ್ಲಿ ಒಬ್ಬ ಸಬ್ ಕಾಸ್ಟ್, ಆ ಕ್ಯಾಸ್ಟ್ ಹೆಸರನ್ನ ಕೇಳಿಲ್ಲ. ನಾವೇ 35 ಲಕ್ಷ ಮಂದಿ ಇದ್ದೀವಿ ಸಬ್ ಕಾಸ್ಟ್ನಲ್ಲಿ, ನಮಗೊಂದು 4 ಕೊಡಬೇಕಂತ. ಜನರ ಅಪೇಕ್ಷೆಗಳು, ಜನರು ಬ್ಯಾಕ್ಗ್ರೌಂಡಲ್ಲಿ ಇದ್ದವರು ಇದನ್ನೆಲ್ಲ ಸಂಭಾಳಿಸ್ಬೇಕಾಗ್ತದೆ. ನೋಡಿ, ರಾಜಕೀಯದಲ್ಲಿ ಯಾವುದನ್ನು ಆಸೆ ಇಟ್ಕೋಬಾರ್ದು. ನಾನಂತೂ ಆ ಮನುಷ್ಯ ತಾನಾಗಿ ಬಂದಾಗ ಯಾವುದೇ ಇದನ್ನು ನಿಭಾಯಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮದು ನಡೀತದೆ ಅಷ್ಟೇ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಮಹಮ್ಮದ್ ಶಾಲಂ, ಜಯಣ್ಣ, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ನರಸಿಂಹಲು ಮಾಡಗಿರಿ, ಅಮರೇಗೌಡ ಹಂಚಿನಾಳ, ರುದ್ರಪ್ಪ ಅಂಗಡಿ, ಸಾಜಿದ್ ಸಮೀರ್, ಆಂಜನೇಯ ಕುರುಬದೊಡ್ಡಿ, ವಿ ಲಕ್ಷ್ಮೀರೆಡ್ಡಿ, ನರಸರೆಡ್ಡಿ, ಯು ಗೋವಿಂದ ರೆಡ್ಡಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು. ರಸ್ತೆ ಅಪಘಾತಗಳು ಒಳಗೊಂಡಂತೆ ಬಾಕಿ ಇರುವ ಪ್ರಕರಣಗಳಲ್ಲಿ 50% ದಂಡ ರಿಯಾಯಿತಿ ಸರ್ಕಾರ ಘೋಷಿಸಿದ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2026ರಿಂದ 22ರವರೆಗಿನ ಪ್ರಕರಣಗಳಲ್ಲಿ ದಂಡ ಪಾವತಿಸಲು ಜೂನ್ 21ರಿಂದ ಜುಲೈ 10ರವರೆಗೆ ಈ ಚಲನ್ ಮೂಲಕ ಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ. ಆರ್ಟಿಒ ಹಾಗೂ ಇತರೆ ರಸ್ತೆ ಅಪಘಾತಗಳ ಪ್ರಕರಣಗಳಲ್ಲಿ 50% ದಂಡ ವಿನಾಯಿತಿ ಇದ್ದು ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಜುಲೈ 11ರಂದು ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು ಬಾಕಿ ಇರುವ ಸಿವಿಲ್, ಕ್ರಿಮಿನಲ್ ಮೊಕದ್ದಮೆಗಳು, ಮೋಟಾರ್ ವಾಹನ ಕಾಯ್ದೆಯ ಪ್ರಕರಣಗಳು, ಇತರೆ ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನ ಮೂಲಕ ಇತ್ಯರ್ಥಗೊಳಿಸಲಾಗುತ್ತದೆ. ಕಕ್ಷಿದಾರರು, ನ್ಯಾಯವಾದಿಗಳು ಹಳೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ಬಳಸಿಕೊಳ್ಳಬೇಕೆಂದರು. ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಈರಣ್ಣ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ 2011-12ರ ಸಾಲಿನಿಂದ 2021-22ರ ಸಾಲಿನವರೆಗೆ ಒಟ್ಟು 6070 ಪ್ರಕರಣಗಳಿದ್ದು 50% ದಂಡ ಶುಲ್ಕ ವಿನಾಯಿತಿಯ ಸದುಪಯೋಗ ಪಡೆಯಬಹುದಾಗಿದೆ. ಸಾರ್ವಜನಿಕರು ಕಚೇರಿ ಅವಧಿಯಲ್ಲಿ ಮಾಹಿತಿ ಪಡೆದು ಪ್ರಕರಣಗಳನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕೆಂದರು. ಸರ್, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷದ 2ನೇ ಲೋಕ ಅದಾಲತನ್ನು ನಾವು ದಿನಾಂಕ 11/7/2026ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಮತ್ತು ಕೇಂದ್ರ ಜಿಲ್ಲಾ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು, ಇದರ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇನೆಂದರೆ, ಟ್ರಾಫಿಕ್ ಈ ಚಾನಲ್ ಪ್ರಕರಣಗಳು ಮೇ 2026ರಿಂದ ಪೂರ್ವದಲ್ಲಿ ಆಗಿರುವಂಥ ಪ್ರಕರಣಗಳಲ್ಲಿ 50% ವಿನಾಯಿತಿಯನ್ನು ಕೊಡಲಾಗಿದೆ. ಹೀಗಾಗಿ ಈ ಚಾನಲ್ ಪೊಲೀಸ್ ಈ ಚಾನಲ್ ಇದರಲ್ಲಿ ದಾಖಲಾಗಿರುವಂಥ ಪ್ರಕರಣಗಳನ್ನು ಸುಮಾರು 20 ದಿವಸಗಳ ಕಾಲ ಈ 50% ವಿನಾಯಿತಿಯನ್ನು ಕೊಡಲಾಗಿದೆ. ಅದು ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅಂತಂದರೆ 21/6/2026ರಂದು ಪ್ರಾರಂಭವಾಗಿ 10/7/2026ರವರೆಗೆ ನಡೆಯುತ್ತದೆ. ಅಂದರೆ 20 ದಿವಸಗಳ ಕಾಲ ಈ ಕ್ಯಾಂಪೇನನ್ನು ನಡೆಯುತ್ತೆ. ಅಂದರೆ ಇದರಲ್ಲಿ ಯಾರ್ಯಾರಿಗೆ ಫೈನ್ ಆಗಿದೆ, ಈ ಚಾನಲ್ ಮುಖಾಂತರ ಫೈನ್ ಆಗಿದೆ, ಟ್ರಾಫಿಕ್ ಈ ಚಾನಲ್ ಫೈನ್ ಆಗಿದ್ದು, ಅದರಲ್ಲಿ ಯಾರ್ಯಾರು ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದವು ಅಂಥವರೆಲ್ಲರೂ ಈ 50% ವಿನಾಯಿತಿಯನ್ನು ಕೊಡಲಾಗಿದೆಯೋ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಈ ಸಲ ಲೋಕ ಅದಾಲತ್ನಲ್ಲಿ RTO ಇಲಾಖೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ
1991ರಿಂದ 2022ರವರೆಗೆ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಫೈನ್ ಪ್ರಕರಣಗಳಲ್ಲಿ ಅದರಲ್ಲಿ ಸಮೇತ 50% ವಿನಾಯಿತಿಯನ್ನು ಸರ್ಕಾರವನ್ನು ಈ ಸಲ ಕೊಡಲಾಗಿದೆ. ಯಾರ್ಯಾರಿಗೆ ವಿರುದ್ಧ ಇವೆಲ್ಲ ಫೈನ್ ಪ್ರಕರಣಗಳು ದಾಖಲಾಗಿದ್ದೆವು ಅವರು ಸಮೇತ ಇದರ ಸದುಪಯೋಗ ಹಾಗೂ ಲಾಭವನ್ನು ಪಡಿಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಲದ ಲೋಕ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಈಗಾಗಲೇ ನಾವು ಕೈಗೆತ್ತಿಕೊಂಡು ಮೀಡಿಯೇಷನ್ ಪ್ರೋಸೆಸನ್ನು ಶುರು ಮಾಡಿದ್ದೀವಿ. ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್, ಇಂಜಂಕ್ಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್ ಎಲ್ಲ ರೀತಿಯ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಪ್ರಕರಣಗಳಲ್ಲಿ ಯಾರ್ಯಾರು ರಾಜಿ ಆಗಬೇಕನ್ನಿಸ್ತಿರೋ ಅವರೆಲ್ಲರೂ ಕಕ್ಷಿದಾರರು ಮತ್ತು ನಾವು ನ್ಯಾಯವಾದಿಗಳ ಮುಖಾಂತರ ಇವರೆಲ್ಲರಿಗೂ ಮನವಿ ಮಾಡ್ಕೊಂಡು ಈ ಲೋಕ ಅದಾಲತ್ನಲ್ಲಿ ಎಲ್ಲರೂ ಭಾಗಿಯಾಗಿ ತಾವು ಯಶಸ್ವಿಯನ್ನು ತಂದುಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ರೈತರಿಗೆ ಸಮರ್ಪಕ ಬೀಜ, ರಸಗೊಬ್ಬರ ಪೂರೈಕೆ, ಬಡ ಕುಟುಂಬಗಳಿಗೆ ಮನೆ ನಿವೇಶನ ಹಾಗೂ ಹಕ್ಕುಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೂನ್ 16ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಬಸವಂತರಾಯಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆ ಕಾರ್ಯಕ್ಕೆ ರೈತರು ಸಿದ್ಧತೆ ನಡೆಸಿದ್ದು, ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ಗುಣಮಟ್ಟ ಬೀಜ ಹಾಗೂ ರಸಗೊಬ್ಬರಗಳು ದೊರೆಯುತ್ತಿಲ್ಲ. ಬೀಜ ಮತ್ತು ರಸಗೊಬ್ಬರವನ್ನು ಸಂಗ್ರಹಿಸಿ ಕೃತಕಾಭಾವ ಸೃಷ್ಟಿಸಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗಳು ನೀಡಿದರೂ ಕೃಷಿ ಇಲಾಖೆ ಕ್ರಮ ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ರೈತರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರಗಳನ್ನು ಎಂಆರ್ಪಿ ದರದಲ್ಲಿ ಸಮರ್ಪಕವಾಗಿ ಪೂರೈಸಲು ಕ್ರಮ ಕೈಗೊಳ್ಳಬೇಕು. ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುತ್ತಿರುವುದು ನಿರಂತರವಾಗಿ ನಡೆಯುತ್ತಿದೆ. ಕಡಿವಾಣ ಹಾಕಬೇಕಾದ ಇಲಾಖೆ ಮಾತ್ರ ಮೌನ ವಹಿಸಿದೆ. ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುವವರ ಮೇಲೆ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದರು. ಗ್ರಾಮೀಣ ಭಾಗದ ಬಂಡಿ ರಸ್ತೆ ಮತ್ತು ಸ್ಮಶಾನ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದು, ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ವಹಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಸಿಂಧನೂರು ತಾಲೂಕಿನ ಕೆಂಗಲ್, ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಸ್ಮಶಾನ ರಸ್ತೆ ಒತ್ತುವರಿಯಾಗಿದ್ದು ತೆರವುಗೊಳಿಸಬೇಕೆಂದರು. ಜೂನ್ 16ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತೇನು ರೈತರಿಗೆ ಗೊಬ್ಬರದ ಸಮಸ್ಯೆ ಆಗಿದೆ. ಇವತ್ತು ಸರ್ಕಾರ ಅದರಲ್ಲಿ FID ಮುಖಾಂತರ ಮತ್ತು ಯೂರಿಯಾ ತಿಂಗಳಿಗೆ ಒಂದು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಏನು ಅವೈಜ್ಞಾನಿಕ ತೀರ್ಮಾನ ಅದು ರೈತರಿಗೆ ತುಂಬ ಸಂಕಷ್ಟ ತಂದಿರುತ್ತದೆ. ಅದ್ರ ಜೊತೆಗೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂತಕ್ಕಂಥ ಅಂಗಡಿ ಮಾಲೀಕರು ಅದನ್ನು ಕೃತಕ ಅಭಾವ ಸೃಷ್ಟಿ ಮಾಡಿ ಹೆಚ್ಚಿನ ದರದಲ್ಲಿ MRP ದರಕ್ಕಿಂತ ಹೆಚ್ಚಿನ ದರದಲ್ಲಿ ಇವತ್ತು 700, 800, 1000 ರೂಪಾಯಿ ತನಕ ಇವತ್ತು ಯೂರಿಯಾ ಮಾರುವುದು ಮತ್ತು ಉಳಿದಂತೆ ಕೃತಕ ಅಭಾವ ಸೃಷ್ಟಿ ಮಾಡಿ ಇವತ್ತು ಮೊದಲನೇ ಕೃಷಿ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಡೀಸೆಲ್ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ರೈತರಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಕಳಪೆ ಬೀಜ ಮತ್ತು ಕಳಪೆ ರಸಗೊಬ್ಬರ ಇಂಥ ಸಂದರ್ಭದಲ್ಲಿ ಅದು ಕೂಡ ಇವತ್ತು ಮಾರಾಟಗಾರರು ರೈತರಿಗೆ ಇವತ್ತು ಕಳಪೆ ಬೀಜ ಮತ್ತು ಕಳಪೆ ಗೊಬ್ಬರ ಕೊಡ್ತಕ್ಕಂಥದ್ದು ಅದು ದೇವದುರ್ಗದಲ್ಲಿ ನಿನ್ನೆ ಪತ್ತೆಯಾಗಿ ಇವತ್ತು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಅದಕ್ಕೆ ಒಂದು ಸಮಗ್ರವಾದ ಒಂದು ತಂಡ ರಚನೆ ಮಾಡಿ ಅದನ್ನು ಕಡಿವಾಣ ಹಾಕಂತಿಲ್ಲ. ಇಲ್ಲಿ ನಮ್ಮ ಆಂಧ್ರದ ಭಾಗದಲ್ಲಿ ಇವತ್ತು ಅದರಲ್ಲಿ ಹತ್ತಿ ಬೀಜ, ಕಳಪೆ ಬೀಜ ವ್ಯಾಪಕವಾಗಿ ಒಂದು ಮಾಫಿಯಾ ದಂಧೆ ಆಗ್ಯದ. ಅದು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಕೃಷಿ ಇಲಾಖೆಗೆ ಗೊತ್ತಿದೆ. ಆದರೆ ಅದನ್ನು ತಡಲಿಕ್ಕೆ ಇವತ್ತು ಯಾವುದೇ ರೀತಿಯ ಆಗಿ ಕೃಷಿ ಇಲಾಖೆ ಆಗಲಿ ಇವತ್ತು ಸರ್ಕಾರ ತಡಲಿಕ್ಕೆ ಮುಂದಾಗಿಲ್ಲ. ಹಂಗಾಗಿ ಅದ್ರ ಜೊತೆಗೆ ಇವತ್ತು ಜೋಳ MRP ದರದಲ್ಲಿ ಇವತ್ತು ಸರ್ಕಾರ ರೈತರು ಒತ್ತಾಯದಿಂದ ಖರೀದಿ ಮಾಡಿದರೂ ಕೂಡ ಇಲ್ಲಿವರೆಗೂ ಇವತ್ತು ಅದು ರೈತರಿಗೆ ಇವತ್ತು ಅದು ದುಡ್ಡು ಹಾಕಿಲ್ಲ. ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದ್ರು ಕೂಡ ಅವರಿಗೆ ದುಡ್ಡು ಹಾಕಿಲ್ಲ. ಸರ್ಕಾರ ಈ ಕೂಡಲೇ ಜೋಳ ಖರೀದಿ ಮಾಡಿದಂಥ ರೈತರಿಗೆ ತಕ್ಷಣ ಖಾತೆಗೆ ಅವರ ಹಣ ಹಾಕಬೇಕು. ಮತ್ತು ಅದರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಈಗ ಆಲ್ರೆಡಿ 4 ಕಂಪ್ನಿಗಳು ಮಾಡಿ ನಿಗಮಗಳು ಮಾಡಿ ನಡೆಸ್ತೀವಿ. ಅದನ್ನು ಇವತ್ತು ಟಾಟಾ ಕಂಪ್ನಿಗಳು ಮುಂದೆ ಬಂದು ಇವತ್ತು ಪೂರ್ತಿಯಾಗಿ ಅವ್ರು ತಗೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಆ ರೀತಿ ಒದಗಿಸಂಗಿಲ್ಲ, ಸಂಕಷ್ಟ ಆಗ್ತದೆ. ಮತ್ತು ಅದರ ಬಡವರಿಗೆ ಕುಟೀರ ಜ್ಯೋತಿ ಮತ್ತು ಭಾಗ್ಯ ಜ್ಯೋತಿ ಅಂತಕ್ಕಂಥ ಸ್ಕೀಮ್ ಎಲ್ಲವರಿಗೆ ಇವತ್ತು ಸಂಕಷ್ಟ ತಂದಿರತಕ್ಕಂಥ ಸಂದರ್ಭ. ಹಾಗಾಗಿ ಈ ಕೂಡಲೇ ಸರ್ಕಾರ ಅದನ್ನು ಕೈ ಬಿಡಬೇಕು. ಯಾವ ರೀತಿ ನೀವು ಜೆಸ್ಕಾಮು ರೀತಿಯಲ್ಲಿ ಮುಂದುವರಿಸಿ ವಿತರಣಾ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಅದರ ಜೊತೆಗೆ ಕೆಲವು ಸ್ಥಳೀಯ ಬೇಡಿಕೆಗಳದಾವೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಂಡಿ ದಾರಿಗಳು ಇವತ್ತು ಮುಚ್ಚೋಗಿ ಒತ್ತುವರಿಯಾಗಿ ಮುಚ್ಚೋಗಿ ರೈತರಿಗೆ ಕೃಷಿ ಮಾಡಲಿಕ್ಕೆ ಇವತ್ತು ಸಂಕಷ್ಟ ಆಗಿರ್ತಕ್ಕಂಥದ್ದು. ಅಂಥ ಎಲ್ಲ ರಸ್ತೆಗಳನ್ನು ಹದ್ದುಬಸ್ತು ಮಾಡೋದ್ರ ಜೊತೆಗೆ
ನಿವೇಶನ ರೈತರು ಇವತ್ತು ಭಾಳಷ್ಟು ಸಮಸ್ಯೆ ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ಒಂದೇ ಕುಟುಂಬದಲ್ಲಿ ಒಂದು 3-4 ಕುಟುಂಬಗಳು ಬರ್ತಕ್ಕಂಥ ಸಂದರ್ಭ ಹಳ್ಳಿಗಳಲ್ಲಿದೆ. ಯಾಕಂದ್ರೆ ಇವತ್ತ ಉಪಾಧ್ಯಕ್ಷ ವೀರನಗೌಡ ಮಾತನಾಡಿ, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು, ಅನೇಕ ಕುಟುಂಬಗಳು ಒಂದೇ ಮನೆಯಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿವೆ. ಇನ್ನು ಹಲವಾರು ಕುಟುಂಬಗಳು ಸರ್ಕಾರಿ ಜಾಗಗಳು ಹಾಗೂ ಆಶ್ರಯ ಕಾಲೋನಿಗಳಲ್ಲಿ ಹಲವು ವರ್ಷಗಳಿಂದ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದರು ಇದುವರೆಗೆ ಹಕ್ಕುಪತ್ರಗಳನ್ನು ಪಡೆದಿಲ್ಲ. ಇಂತಹ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡುವುದರ ಜೊತೆಗೆ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದರು. ನಾವು 2 ವರ್ಷದಿಂದ ಹಿಂಗಳಿಂದ ಕೂಡ ನಮ್ಮ ಜಿಲ್ಲಾಧಿಕಾರಿಗಳನ್ನು ಮತ್ತು ನಮ್ಮ ಜಿಲ್ಲಾ ಆಡಳಿತವನ್ನು ಒತ್ತಾಯ ಮಾಡ್ತೀವಿ. ಮಾನ್ಸೂನಿಗೆ ಅನುಗುಣವಾಗಿ ಒಕ್ಕಲತನವನ್ನು ಪರಿವರ್ತನೆ ಮಾಡಿ. ಒಂದು ವೇಳೆ ಹಂಗೇನಾದರೂ ಮಾನ್ಸೂನಿಗೆ ಅನುಗುಣವಾಗಿ ಒಕ್ಕಲತನ ಪರಿವರ್ತನೆ ಮಾಡಿದರೆ ಪ್ರತಿ ಬೆಳೆಗೆ 200 ಕೋಟಿಗೂ ಹೆಚ್ಚು ಏನಪ್ಪ ಅಂತಂದರೆ ರೈತರಿಗೆ ರಸಗೊಬ್ಬರ ಉಳಿತದೆ. ನಂತರದಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂದರೆ ಫಾರಿನ್ ಕರ್ಸ್ ಕರೆನ್ಸಿ, ಯಾಕಂದರೆ ನಮ್ಮಲ್ಲಿ ಯಾವ ನೈಟ್ರೋಜನ್ ಯಾವ ಕೂಡ ಈಗ ನಮ್ಮ ದೇಶದಲ್ಲಿ ಯಾವ ಉತ್ಪಾದನೆ ಎಲ್ಲ ಪರವಾಗಿ ಬಳಸ್ತಾರೆ. ಕರೆನ್ಸಿ ಉಳಿತದೆ ಒಂದು. ಎರಡನೇದು ಭೂಮಿ ಬದಲಾಗಂಗಿಲ್ಲ. ಈ ವಿಷಯದ ಬಗ್ಗೆ ಯೂನಿವರ್ಸಿಟಿಯವರು ಕೂಡ ಚರ್ಚೆ ಮಾಡಿದ್ದಾಯಿತು. ಅವರು ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಅವರಿಗೆ ಎಲ್ಲಿದೆ ಈ ವ್ಯವಸ್ಥೆ ಹೆಂಗೆ ಚೇಂಜ್ ಮಾಡೋಕ್ಕೆ ಏನೋ ಒಂದು ಪ್ರಪೋಸಲ್ ಕೇಳ್ಕೊಟ್ಟಿತ್ತು. ಅವರು ಅದನ್ನು ಈಗ ಮತ್ತು ಆಗ ಮಾಡ್ತೀವಿ, ಈ ಟೈಪ್ ಆ ಟೈಪ್ ಬರಲಿಲ್ಲ. ಕಳೆದ ಜಿಲ್ಲಾಧಿಕಾರಿಗಳು 2-3 ಸಲ ಫೋನ್ ಮಾತಾಡಿ ಪೋಸ್ಟ್ಪೋನ್ ಮಾಡ್ತಾ ಬಂದರು. ಇವತ್ತಿಗೂ ಅದು ಒಂದು ಎರಡು ಬೆಳೆ ಬೆಳಿಬೇಕಾಗಿರ್ತಕ್ಕಂಥ ನಮ್ಮ ಪ್ರದೇಶ ಇವತ್ತು ಭತ್ತದ ನಾಡಿನ ಸೆಂಡಿದ್ದು ಭತ್ತ ಎಲ್ಲ ಈಗ ಸದ್ಯ ಜೋಳ ಇವರು ಸಿಗಲಿದೆ ನಮ್ಮ ಪಕ್ಷ ಬಂದರು. ಶಾಶ್ವತ ಪರಿಷ್ಕಾರ ಇವತ್ತಿಗೂ ಕಂಡುಹಿಡಿಯಲಿಲ್ಲ. ಹಿಂದೆ ಅಲ್ಲವೇ ಇದು ಬಹು ವರ್ಷಗಳಿಂದ ಖಾಲಿ ಉಳಿದಾಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರು ಹೇಳ್ತಾನೆ ಅದು ಇಲ್ಲೊಂದು ಪ್ರಮುಖ ಅಂಶ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಏನು ಅಂದರೆ ಆಶ್ವಾಸನೆ, ನಾವು ರಿಸರ್ವಾಯರ್ ಕಟ್ತೀವಿ ಅಂತ. ಈ ನಾವು ರಿಸರ್ವಾಯರ್ ಇವ್ರ ಜನಕ್ಕೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಈ ಕರ್ನಾಟಕ ರಾಜ್ಯ ಬದುಕಿರೋಸ್ಟೋರಿಗಳು ಸಹಿತ ಇವ್ರು ಯಾರು ಈ ನಾವು ರಿಸರ್ವಾಯರ್ ಕಟ್ಟಂಗಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ. ಅದಕ್ಕೆ ನಮ್ಮೆಲ್ಲರ ಗಮನದಲ್ಲಿಗೂ ಈಗಾಗಲೇ ಎಲ್ಲರ ಗಮನದಲ್ಲಿದೆ. ಬೇರೆ ರೈತಸಂಘದವರಿಗೆ ಅವಾಗಲೇ ರೈತರಲ್ಲಿ ಊಟ ಇಡ್ತಾ ಇಲ್ಲ. ಇವರು ಊಟ ಇಲ್ಲದೆ ಜಾಗ ಇಲ್ಲ ಅಂತ ನಾವು ಗಂಟೆಗಟ್ಟೆ ಡಿಸ್ಕಸ್ ಮಾಡಿದಾಗ ನಾವು ಕೊಟ್ಟಿದ್ದು ಒಂದೇ ಉತ್ತರ ಚೀಫ್ನೇ, ನಮಗೆ ಊರು ತೆಗೆದಾಗಲಿಕ್ಕೆ ಜಾಗ ಇಲ್ಲ. ಸುಮಾರು 39,000 ಚಿಲ್ಲರೆ ಹೆಕ್ಟೇರ್ ಜಮೀನು ಏನಪ್ಪ ಅಂದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇದೆ. ದೂರ ಹೋಗೋದು ಬೇಕಾಗಿಲ್ಲ, ಅಲ್ಲೇ ಡಂಪ್ ಮಾಡ್ತಕ್ಕಂಥದ್ದು. ಅವ್ರು ಏನಾದ್ರು ಮನಸ್ಸು ಮಾಡಿದ್ರೆ 18 ತಿಂಗಳಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ 30 TMC ನೀರನ್ನು ಈಗ ಇರುವಂಥ ರಿಸರ್ವಾಯರ್ನಲ್ಲೇ ಕೊಡ್ಬೋದು. ಹೊಸದಾಗಿ ರಿಸರ್ವಾಯರ್ ಮಾಡೋದು ಬೇಕಾಗಿಲ್ಲ. ಇದಕ್ಕೂ ಅವರು 16,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈಗ. ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರ ಅಭಾವ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟಕ್ಕೆ ಅಂಗಡಿಗಳ ಮಾಲೀಕರು ಮುಂದಾಗಿದ್ದಾರೆ. FID ಮೂಲಕ ರಸಗೊಬ್ಬರ ಪೂರೈಸುತ್ತಿದ್ದು, ಯೂರಿಯಾ ರಸಗೊಬ್ಬರ ತಿಂಗಳಿಗೆ 1 ಚೀಲ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದರು. ದೇವದುರ್ಗ ತಾಲೂಕಿನಲ್ಲಿ ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುತ್ತಿದ್ದು, ಮಾಹಿತಿ ನೀಡಿದರೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲೆಯ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಹತ್ತಿ, ಕಳಪೆ ಬೀಜ ಮತ್ತು ರಸಗೊಬ್ಬರ ತಂದು ಮಾರಾಟ ಮಾಡುತ್ತಿದ್ದಾರೆ. ಪ್ರತಿ ವರ್ಷವೂ ಇದು ಮುಂದುವರಿಯುತ್ತಾ ಬಂದರೂ ದೂರು ದಾಖಲಿಸಿ ಕ್ರಮ ವಹಿಸುತ್ತಿಲ್ಲವೆಂದು ದೂರಿದರು. ಸರ್ಕಾರ ಜೋಳ ಖರೀದಿ ಮಾಡಿದ್ದು ಮಾರಾಟ ಮಾಡಿದ ರೈತರ ಖಾತೆಗೆ ಹಣ ಜಮಾ ಮಾಡಿಲ್ಲ. ಇದೀಗ ಮುಂಗಾರು ಬಿತ್ತನೆಗೆ ಬೀಜ, ರಸಗೊಬ್ಬರ, ಕೀಟನಾಶಕಗಳಿಗೆ ಹಣ ವ್ಯಯಿಸಲು ತೊಂದರೆಯಾಗಿದೆ. ರೈತರು ಸಾಲ ಮಾಡಿ ಬೆಳೆ ಬೆಳೆಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದರು. ವಿದ್ಯುತ್ ಅನ್ನು ಸರ್ಕಾರ ಖಾಸಗಿಗೆ ವಹಿಸಲು ಮುಂದಾಗಿದ್ದು, ಇದರಿಂದ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಯೋಜನೆ ಫಲಾನುಭವಿಗಳು ತೊಂದರೆಗೆ ಸಿಲುಕುತ್ತಾರೆ. ಬೇಕಾಬಿಟ್ಟಿ ವಿದ್ಯುತ್ ಪೂರೈಕೆ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ಈಗಿರುವುದನ್ನೇ ಮುಂದುವರಿಸಿಕೊಂಡು ಹೋಗಲು ಒತ್ತಾಯಿಸಲಾಗುತ್ತದೆ ಎಂದರು. ಏಪ್ರಿಲ್ ಮೇ ತಿಂಗಳೊಳಗ ಉದ್ಯೋಗ ಖಾತ್ರಿ ಕೊಟ್ಟರು. ಇಲ್ಲಿ ರಾಯಚೂರು ತಾಲೂಕಿನಾಗ ಒಬ್ಬರು ಕಾರ್ಮಿಕ ತೀರ್ಕೊಂಡ್ರು. ಅವರಿಗೆ ಇಲ್ಲಿ ಕಾರ್ಮಿಕ ವತಿಯನ್ನು ಒಂದು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಅಂತೇಳಿ ನಮ್ಮ ಸಂಘದವರ ಕಡೆಯಿಂದ ಇದಾಗಿದೆ. ಅದೇ ರೀತಿಯಾಗಿ ಸಿಂಧನೂರು ತಾಲೂಕಿನಲ್ಲಿ ಪಗಡದಿನಿ ಪಂಚಾಯತ್ ಒಳಗ ಒಬ್ಬ ಅಂಬಣ್ಣ ಅಂತ ವ್ಯಕ್ತಿ ಅದೇ ಉದ್ಯೋಗ ಖಾತ್ರಿ ಇಲ್ಲಿ ತೀರ್ಕೊಂಡಾಗ ಪರಿಹಾರ ಇನ್ನೂರಿಗೆ ಕೊಟ್ಟಿಲ್ಲ.
ಅದು ರಾಯಚೂರು ಕೇಸ ಬೇರೆ, ಸಿನ್ನೂರು ಕೇಸ ಬೇರೆ ಅಂತ ಅನ್ನುವಂಥ ಉತ್ತರ ಅಧಿಕಾರಿಗಳು ಕೂಡ ಬೇಕಾರೆ. ಇವೆಲ್ಲವನ್ನು ಇಟ್ಟುಕೊಂಡು ನಾವು ಇದೇ ತಿಂಗಳ 14ನೇ ತಾರೀಕಿಗೆ ನಿವೇಶನ ಸಲುವಾಗಿ ಮತ್ತು ಬಂಡಿದಾರಿ ಸಲುವಾಗಿ ಮತ್ತು ಗೊಬ್ಬರ, ಮೇನ್ ಈಗ ಸಮಸ್ಯೆ ಇರೋದು ದೊಡ್ಡ ರೀತಿಯಿಂದ ಗೊಬ್ಬರ ಮತ್ತು ಕೆಳಭಾಗದ ರೈತರ ಸಲುವಾಗಿ ಇದೆಲ್ಲದೂ ಇದು ಬೇಸತ್ವ ಇಬಿಟ್ಟು ನಾವು ರೈತ ಸಂಘರು ಅವ್ರಿಗೆ ಮನವಿ ಪತ್ರ ಕೊಟ್ಟು ಯಾವುದೇ ರೀತಿಯಿಂದ ತಮ್ಮ ಕೈಯೊಳಗೆ ಅಧಿಕಾರ ಇರುವಂಥದ್ದು ಕೂಡ ಮಾಡಕ್ಕೆ ತಯಾರಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಈ ರೀತಿ ಆಗೋದ್ರಿಂದ ಏನಾಗೈತೆ, ಇವತ್ತು TLND ಅಂತ ಕರಿತೀವಿ ನಾವು. ಈಗ ರಾಯಚೂರು ತಾಲೂಕಿನೇ ಇವತ್ತು TLBCಯಿಂದ ದೂರ ಹೋಗಿಬಿಡ್ತೀವಿ. ಕಾರಣ ಏನಂದ್ರೆ ಪ್ರತಿ ವರ್ಷ 300ರಿಂದ 400 ಎಕರೆ ಮೇಲೆ ನೀರಾವರಿ ಆಗ್ತವೆ. 300ರಿಂದ 400 ಎಕರೆ ಪ್ರತಿ ವರ್ಷ ಈ ರೀತಿ ಆಗಿ ಇವತ್ತು ರಾಯಚೂರು ತಾಲೂಕು ಡಿಲೀಟ್ ಆಗೈತೆ. ಸಿನ್ನೂರು ತಾಲೂಕಿಗೆ ಒಂದು 30 ಪೈಸೆ ಭಾಗ ಅಲ್ಲಿ TLND ಡಿಲೀಟ್ ಆಗೈತೆ. ಈ ಮಾನ್ಯ ತಾಲೂಕು ಅಲ್ಲಿ ಒಂದು 40% ಡಿಲೀಟ್ ಆಗೈತೆ. ನೀರನ್ನ ಎಲ್ಲರೂ ಸೈಫಾನ್ ಮುಖಾಂತರ ಕಣ್ಣೆದುರಿಗೆ ಆಗಲೇ ನಾವು ಓಪನ್ ಮಾಡಿಕೊಂಡು ಕೂಡ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದರ ಇವೆಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು 14ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಬೇಕು. ಈ ಸಂದರ್ಭದಲ್ಲಿ ಹನುಮಂತ, ದುರಗೇಶ, KG ವೀರೇಶ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಬಹಳ ಪ್ರಮುಖವಾದ ಕಾರ್ಯವಾಗಿದ್ದು, ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ಹೆಜ್ಜೆಯಾಗಿದ್ದು, ಪ್ರತಿಯೊಬ್ಬ BLO ಹಾಗೂ BLAಗಳು SIR ಕುರಿತು ಸಂಪೂರ್ಣ ತರಬೇತಿಯನ್ನು ಪಡೆದುಕೊಂಡು SIR ಪ್ರಕ್ರಿಯೆಯನ್ನು ಉತ್ತಮವಾಗಿ ನಿರ್ವಹಿಸಬೇಕು ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. SIR ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಪ್ರತಿ ಮನೆಗೆ ಆಯಾ ಬೂತ್ನ BLOಗಳು ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾಗುತ್ತದೆ. ಎನ್ಯುಮರೇಷನ್ ಫಾರಂ ಅನ್ನು ತುಂಬಬೇಕು. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪರಿಷ್ಕರಣೆಗೆ ಕಾಲಾವಕಾಶವಿದ್ದು, ಪ್ರತಿಯೊಬ್ಬರು ಈ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಪಟ್ಟಿಯಿಂದ ತೆಗೆಯಲು SIR ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದ್ದು, ದೋಷವಿಲ್ಲದ ಪಾರದರ್ಶಕ ಮತದಾರರ ಪಟ್ಟಿಯನ್ನು ತಯಾರಿಸಲು BL ಮೇಲ್ವಿಚಾರಕರು, BLOಗಳು, BLAಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು.
ನಮ್ಮ ಹೆಮ್ಮೆ ಅನ್ಬೇಕು. ಅದಕ್ಕೆ ವಿಶೇಷವಾಗಿ ರಾಜಕೀಯ ಪಕ್ಷದ ಮುಖಂಡರು ಮತ್ತೆ ನಮ್ಮ BLAಗಳು ಈ ಮತದಾರರ ಪಟ್ಟಿ 20 ವರ್ಷಗಳ ಕಾಲ ಲೈವ್ ಇರುತ್ತದೆ. ಮುಂದಿನ ಸಲ SIR ಆಗುವವರೆಗೂ ಇದೇ ಬೇಸ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಸ್ಟ್ರಕ್ಚರ್ ಇದೇ ಏನು ಹೇಳ್ತೀವಲ್ಲ ನಾವು ಭಾರತ ಸಂವಿಧಾನದ ಫ್ರೇಮ್ ವರ್ಕ್ ಇದು ನೀವು ಮಾಡುವಂತ ಕೆಲಸ ಆಗುತ್ತೆ. ಅದಕ್ಕೆ BLAಗಳು BLS ಇವತ್ತೇನು ನಾವು ಪರಿಶುದ್ಧವಾದ ದೋಷ ಪೂರಿತ ಪರ್ಫೆಕ್ಟ್ ಆದ ಮತದಾರರ ಪಟ್ಟಿಯನ್ನು ತಯಾರಿಸಿ ನಾವು ಮಾನ್ಯ ಚುನಾವಣಾ ಆಯೋಗಕ್ಕೆ ನೀಡಬೇಕಾಗಿದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ತರಬೇತಿಯನ್ನು ಪಡೆದು ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಈ ಕೆಲಸ ಮಾಡಲಿ ಸಮಾಜದಿಂದ ರಾಜಕೀಯ ವ್ಯಕ್ತಿಗಳಿಂದ ನನ್ನ ಹೆಸರು ಯಾಕೆ ಹೋಗಿಲ್ಲ, ನನ್ನ ಹೆಸರು ಬಂದಿಲ್ಲ, ನಿನ್ನ ಹೆಸರು ಬಂದಿಲ್ಲ, ಉದ್ದೇಶಪೂರ್ವಕವಾಗಿ ನನ್ನ ಹೆಸರು ಹೋಗಿದೆ ಅನ್ನೋದಕ್ಕೆ ಹಲವಾರು ಪ್ರಶ್ನೆಗಳು ಹೇಳ್ತಾವ, ಆಕ್ಷೇಪಗಳು ಹೇಳ್ತಾವ. ಎಲ್ಲದಕ್ಕೂ ನಾವು ನಮ್ಮ ಹತ್ರ ದಿಟ್ಟು ಉತ್ತರ ಇರಬೇಕು. ನಿನ್ನ ಹೆಸರು ಯಾಕೆ ತೆಗೆದಿದೆಯೋ, ನಿನ್ನ ಹೆಸರು ಯಾಕೆ ಸೇರಿಸಿದೆಯೋ, ನಿನ್ನ ಹೆಸರು ಯಾಕೆ ತಪ್ಪಾಗಿದೆ, ನೀವು ಯಾವ ಡಾಕ್ಯುಮೆಂಟ್ ಕೊಟ್ಟಿರಿ, ನಾವು ಎಲ್ಲವೂ ಕೂಡ ಪಾರದರ್ಶಕವಾಗಿ ಪ್ರಕ್ರಿಯೆ ಮಾಡಿದೆವು. ಯಾವುದೇ ಮುಲಾಜಿಲ್ಲ. ಇದು ಭಾರತ ಚುನಾವಣಾ ಆಯೋಗದ ಯಾವುದೇ ಒಬ್ಬ ಅರ್ಹ ಮತದಾರ ನಾನು ಎಲಿಜಿಬಲ್ ಇದ್ದೀನಿ, ನಾನು ಭಾರತ ನಿವಾಸಿ ಆಗಿದ್ದೀನಿ, ನಾನು ರಾಯಚೂರಲ್ಲಿ ವಾಸವಾಗ್ತಿದ್ದೀನಿ ಅಂದ್ರೆ ನಾನು ಮತದಾರರ ಪಟ್ಟಿಯಿಂದ ಹೊರಗಿರಬಾರ್ದು, ನಾನು ಮತದಾರರ ಪಟ್ಟಿಯಲ್ಲಿ ಒಳಗಿರಬೇಕು, ನಾನು ವೋಟ್ ಅನ್ನು ಸಾಧಿಸಬೇಕು. ಯಾವೊಬ್ಬ ಅನರ್ಹ ಮತದಾರ ಅವ ಭಾರತದ ಪ್ರಜೆ ಅಲ್ಲ, ಅವನು ಇಲ್ಲಿ ಎಲಿಜಿಬಲ್ ಇಲ್ಲ, ಬೇರೆ ಕಡೆ ಇದ್ದಾನೆ, ಡಬಲ್ ಇದ್ದಾನೆ, ಅಂತ ಮತದಾರಗಳನ್ನ ಸತ್ತಿರ್ತಾನೆ, ಇಲ್ಲಿಗಲ್ ಎಂಟ್ರಿ ಆಗಿರ್ತದೆ, ಅಂತ ಮತದಾರಗಳನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು. ಯಾವ ಮತದಾರರ ಹೆಸರು ತಪ್ಪಿದೆ, ತಂದೆ ಹೆಸರು ತಪ್ಪಿದೆ, ತಂದೆ ಗಂಡ ಇದೆ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ವೋ, ಹಳೆ ಫೋಟೋ ಇದೆ, ಹೊಸ ಫೋಟೋ ಹಾಕಿ ಮತದಾರರ ಪಟ್ಟಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಅದಕ್ಕೆ ದಯವಿಟ್ಟು ಇದು ಬಹಳಷ್ಟು ವರ್ಷಗಳ ಆದ ನಂತರ 2002ನೇ ಇಸ್ವಿಯಲ್ಲಿ ಆದಂತ ವಿಶೇಷ ಪರಿಷ್ಕರಣೆ ಇವತ್ತು 2026ನೇ ಸಾಲಿನಲ್ಲಿ ಆಗ್ತಾ ಇದೆ. ಅದಕ್ಕೆ ಲಾಂಗ್ ಪ್ರೊಸೆಸ್ ಇದೆ. ಇದು ಅತ್ಯಂತ ಮಹತ್ವದಿದೆ, ಐತಿಹಾಸಿಕ ಹೆಜ್ಜೆ ಇದೆ. ಇದಕ್ಕೂ ಮೊದಲು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ ಮಾತನಾಡಿ, ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ BLO ಮತ್ತು BLAಗಳು ಕಾರ್ಯ ಮಹತ್ವದ್ದಾಗಿದ್ದು, ಪ್ರತಿ ಮನೆಗೂ ತೆರಳಿ ಎನ್ಯುಮರೇಷನ್ ಫಾರಂ ಅನ್ನು ಭರ್ತಿ ಮಾಡಿಕೊಳ್ಳಬೇಕು. ಇದರಲ್ಲಿ ಆಯಾ ವಲಯಗಳ ರಾಜಕೀಯ ಪ್ರತಿನಿಧಿಗಳ ಸಹಾಯವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. BLO ಅನ್ನೋದು ಸರ್ಕಾರಿ ನೌಕರರಾಗಿದ್ದರೆ, ಸರ್ಕಾರಿ ಮಷಿನರಿ ಆಗಿದ್ದರೆ, BLA ಅನ್ನುವಂಥದ್ದು ಪೊಲಿಟಿಕಲ್ ಪಾರ್ಟೀಸ್ಗಳ ರಿಪ್ರೆಸೆಂಟೇಟಿವ್ ಆಗ್ತಾರೆ. ಪೊಲಿಟಿಕಲ್ ಪಾರ್ಟೀಸ್ ಮತ್ತು ನಾವು ಏನಂದ್ರೆ ಮಷಿನರಿ ಎಲೆಕ್ಷನ್ ಮಷಿನರಿಗೂ ಒಂದು ಅಂತರ್ ಸಂಬಂಧ ಇರಬೇಕಾಗುತ್ತೆ. ಯಾಕಂದ್ರೆ ನಾವು ಮುಕ್ತವಾದಂತಹ ಒಂದು ಚುನಾವಣೆಗಳನ್ನ ಮತ್ತು ಮತದಾರ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗಿರೋದ್ರಿಂದ ರಾಜಕೀಯ ಪಕ್ಷಗಳು ಮತ್ತು ನಮ್ಮ ಎಲೆಕ್ಷನ್ ಮಷಿನರಿ ಕೂಡಿಯೇ ಹೋಗ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ BLAಗಳ ನೇಮಕಾತಿಯನ್ನ ಆ ಪಕ್ಷದವರು ಮಾಡ್ತಾರೆ. ಅವರು ಮತ್ತು ನಿಮ್ಮೊಂದಿಗೆ ಒಂದು ಕೋಆರ್ಡಿನೇಷನ್ ಕಲ್ಪಿಸಲಿಕ್ಕೆ ಮತ್ತು ನಿಮ್ಮ ಪಾತ್ರಗಳು ಅವ್ರ ಪಾತ್ರಗಳು ಹೇಳಿಕ್ಕೆ ಇವತ್ತು ನಮ್ಮ ಸಭೆಯನ್ನ ಇವತ್ತು ಆಯೋಜಿಸಿದ್ದೇವೆ. ಅವರು ಕೂಡ ಏನಂದ್ರೆ ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಒಂದು ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ದಿನಕ್ಕೆ ಒಂದು 30 ಅರ್ಜಿಗಳನ್ನ ಅವರು ಒಬ್ಬ ಬ್ಲಾಕ್ ಲೆವೆಲ್ ಏಜೆಂಟ್ಸ್ ಅವನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನ್ನ ಹೊಣೆಗಾರಿಕೆ ನಿವಾಸಕ್ಕೆ ಅವಕಾಶ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಆರೋಪ ಪ್ರತ್ಯಾರೋಪಗಳಿಗೆ ಅವಕಾಶ ಕಡಿಮೆ ಆಗ್ತದೆ. ಒಂದು ಪ್ರಜ್ಞಾಪೂರ್ವಕಂತ ಒಂದು ಚರ್ಚೆಗಳಿಗೆ ಅವಕಾಶ ಕೊಡ್ತಾರೆ. ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಯಾವುದೇ ಅನರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಾರದು. ಈ ಒಂದು ಉದ್ದೇಶ ಈ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಮಾಡ್ತಾರೆ. ಇದರಲ್ಲಿ 18 ವರ್ಷದವರು ಮೇಲ್ಪಟ್ಟಿರಬೇಕು, ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಸಾಮಾನ್ಯ ನಿವಾಸಿಯಾಗಿರಬೇಕು. ಯಾವುದೇ ಕೋರ್ಟ್ಗಳಿಂದ ಅವಶ್ಯಕತೆ ಹೆಚ್ಚು ಕಾಲಗಳ ಶಿಕ್ಷೆಗೆ ಏನಂದ್ರೆ ಒಳಪಟ್ಟಿರಬಾರದು. ಈ 4 ಕಂಡೀಷನ್ಗಳ ಯಾರಿರ್ತಾರೆ ಅವರು ಮತದಾರರಾಗಿ ಉಳಿಲಿಕ್ಕೆ ಮುಂದುವರಿತಾರೆ. ಇದಾದವರು ಮತದಾರ ಪಟ್ಟಿಯಿಂದ ಹೊರಗೆ ಬರ್ತಾರೆ. ಹೀಗಾಗಿ 2002ರ ಮತದಾರರ ಪಟ್ಟಿಯನ್ನ ಕಳೆದ ಬಾರಿ ಕರ್ನಾಟಕದಲ್ಲಿ ಆಗಿರುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರ ಪಟ್ಟಿಯನ್ನ ಪ್ರೊಬೆಟಿವ್ ಎವಿಡೆನ್ಸ್ ಅಂತ ಇಟ್ಟುಕೊಂಡು ಇವತ್ತು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡಿದ್ದೇವೆ, ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಜೂನ್ 20ಕ್ಕೆ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಔಪಚಾರಿಕವಾಗಿ ಘೋಷಣೆ ಆಗ್ತದೆ. ಡ್ಯೂ ಪ್ಲಸ್ ಆಫ್ ಲಾ ಮಾಡಬೇಕಾಗ್ತದೆ. ಮನೆಗೆ ತೆರಳಿ ಏನಂತಂದ್ರೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡಬೇಕಾಗುತ್ತೆ ಮತ್ತು ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಅವರ ಸೈನಿಗೆ ವಾಪಸ್ ತರಬೇಕಾಗ್ತದೆ
ಮತ್ತು ಅದಕ್ಕೆ AC ರಿಜಿಸ್ಟರ್ ಕೂಡ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಭಾಗದ ಉಪಾಯುಕ್ತ ಕೃಷ್ಣ ಶಾವಂತಗೆರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಸಿಡಿಪಿಒ ಮನ್ಸೂರ್, ಮಾಸ್ಟರ್ ಟ್ರೈನರ್ ಸದಾಶಿವಪ್ಪ ಸೇರಿದಂತೆ ಅನೇಕರಿದ್ದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಾವಧಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಗರದ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದರು. ನಗರದ ಮಕ್ತಲ್ಪೇಟೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಎಲೆ ಪೂಜೆ ಸಲ್ಲಿಸಿ 111 ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ಅಭಿನಂದಿಸಿದರು. ಬಡಾವಣೆಯ ಹಿರಿಯರು, ಮಹಿಳೆಯರು, ಬಿಜೆಪಿ ಪಕ್ಷದ ಮುಖಂಡರುಗಳು ಇದ್ದರು. ನಮಸ್ಕಾರ. ಇಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರ 12 ವರ್ಷ ಕಂಪ್ಲೀಟ್ ಆಗಿ 4,400 ದಿನಗಳನ್ನು ಪೂರ್ತಿಗೊಂಡಿದ್ದರಿಂದ ಇಂದು ನಮ್ಮ ಮಕ್ತಲ್ಪೇಟೆ ಬಡಾವಣೆಯಲ್ಲಿ ಚೌಡೇಶ್ವರ ದೇವಸ್ಥಾನದಲ್ಲಿ ಸದಾ ಭಕ್ತಾದಿಗಳು ಅವರ ಒಂದು ಸಾಧನೆ ಬಗ್ಗೆ ಪೂಜೆಗಳನ್ನು ಮಾಡಿಸಿ ಅವರು ಸದಾ ದೇಶಕ್ಕಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಗಳು ಮಾಡಬೇಕು ಅಂತೇಳಿ ನಮ್ಮ ಮಕ್ತಲ್ಪೇಟೆ ಬಡಾವಣೆ ಚೌಡೇಶ್ವರ ದೇವಸ್ಥಾನದ ಎಲ್ಲ ಭಕ್ತಾದಿಗಳು, ಹೆಣ್ಣು ಮಕ್ಕಳು, ಯುವಕರು ಬಂದು ಒಂದು ಉತ್ತಮ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಮೋದಿಜಿಯವರು ಮಾಡಿದಂಥ ಸಾಧನೆಗಳ ಬಗ್ಗೆ ಅನೇಕ ಇಂದು ಪ್ರತಿ ವಾರ್ಡಿನಲ್ಲಿ ಕೂಡ ಅವರ ಒಂದು ಪೂಜೆಯನ್ನು ನೆರವೇರಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ದೇವರಿಗೆ ಅವರಿಗೆ ಇನ್ನೂ ಆಯುಷು, ಆರೋಗ್ಯ ಒಳ್ಳೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಅವರು ಇದು ದೇಶಕ್ಕಾಗಿ ಸೇವೆ ಮಾಡಲಿ ಅಂತೇಳಿ ಭಾರತ್ ಮಾತಾ ಕೆ ప్రశాంత్ తీసుకున్నా ವಾರ್ಡ್ ನಂಬರ್ 17ರಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್ ಇವರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನ, ಶಂಕರ ಮಠ, ವೈಕುಂಠ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ನಗರೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು.
ಮೋರ್ಚಾದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4399 ದಿನಗಳನ್ನು ಪೂರೈಸಿದ್ದರಿಂದ ನಗರದ ಉಸುಕಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿನಾಯಕ್ ರಾವ್ ಮಾತನಾಡಿ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚುವ ಕೆಲಸ ಮಾಡಿ ಸಮರ್ಥ ನಾಯಕತ್ವ ನೀಡಿದ್ದಾರೆ. ಅವರ ಆಡಳಿತ ಭವಿಷ್ಯದಲ್ಲಿಯೇ ವಿಶ್ವದಲ್ಲಿಯೇ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರವಿಗೌಡ ಮೀರಾಪುರ, ಉಪಾಧ್ಯಕ್ಷ ಬಂಕ ರಾಕೇಶ್, ಧನುಂಜಯ ಗೌಡ, ಕಡಗೋಳ್ ರೋಹಿತ್, ವಿಜಯರಾಜ್, ಸಂತೋಷ್, ರಾಜು ಕೊಠಾರಿ, ವಿಶ್ವನಾಥ್, ಮಲ್ಲೇಶ್, ಮಹೇಶ್, ಪ್ರಕಾಶ್, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಮಿತಿ ಬೇರೂನ್ಕಿಲ್ಲ ರಾಯಚೂರು ವತಿಯಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಡಾವಣೆಯಲ್ಲಿ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಜೂನ್ 10ರಂದು ಹಿಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಅವಧಿಗೂ ಹೆಚ್ಚು 4399 ದಿನಗಳ ಕಾಲ ನಿರಂತರವಾಗಿ ಆಡಳಿತ ನಡೆಸುತ್ತಾ ಹೊಸ ದಾಖಲೆಯನ್ನು ನಿರ್ಮಿಸಿದ ಪ್ರಯುಕ್ತ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಗೋಪಾಲ್ ಕೃಷ್ಣ ಮಾತನಾಡಿ, ಶ್ರೀ ಮೋದಿಜಿಯವರ ಆಡಳಿತದ ಕಾರ್ಯಕ್ರಮಗಳಾದ ಸ್ವಚ್ಛ ಭಾರತದಿಂದ ಪ್ರತಿ ಮನೆಗಳಿಗೆ ಶೌಚಾಲಯ, ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಮೂಲಕ ನಮ್ಮ ಮಾತೆಯರನ್ನು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಬೆಳೆಯಲು ಸಹಕಾರಿಯಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯ ಬಗ್ಗೆ, ಜನಧನ ಯೋಜನೆಯ ಬಗ್ಗೆ, ಆವಾಸ್ ಯೋಜನೆಯ ಬಗ್ಗೆ ಬಡಾವಣೆಯ ಜನರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ವ್ಯಾಸರಾವ್ ಗೋನ್ವಾರ, ಖಜಾಂಚಿಗಳಾದ ಶ್ರೀ ಶರತ್ ಕುಮಾರ್, ಪ್ರಫುಲ್ ಚಂದ್ರ, ಗುರುರಾಜ್ ರಾವ್, ವೆಂಕಟೇಶ್ ದಮ್ಮೂರು, ಮಧುಸೂದನ್ ವಾಸು ಹಾಗೂ ಬಡಾವಣೆಯ ಹಿರಿಯರು ಭಾಗವಹಿಸಿದ್ದರು. ನಗರದ ವಾರ್ಡ್ ನಂಬರ್ 34ರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮ್ಯಾಕ್ರೋ ಯೋಜನೆಯಡಿ 50 ಲಕ್ಷ ರೂಪಾಯಿ ವೆಚ್ಚದ ವೀರಶೈವ ಲಿಂಗಾಯತ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಸಣ್ಣ ನೀರಾವರಿ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. 2024-25ರ ಸಾಲಿನಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಹೈಮಾಸ್ ದ್ವೀಪ ಅಳವಡಿಕೆ, ಶೆಡ್ ನಿರ್ಮಾಣ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತದೆ ಎಂದರು. ಪೂಜೆ ಮಾಡಬೇಕು. ಸರ್ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ ಮಾತನಾಡಿ, ಸ್ಮಶಾನ ಭೂಮಿ ಅಭಿವೃದ್ಧಿಗೆ ಎನ್ಎಸ್ ಬೋಸರಾಜ್ ಇವರ ಪ್ರಯತ್ನ ಫಲವಾಗಿ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಕಾಂಪೌಂಡ್ ಸೇರಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಕೊರೆತ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾಜದಿಂದ ಅಭಿನಂದಿಸುವುದಾಗಿ ಹೇಳಿದರು. ಮೊಟ್ಟ ಮೊದಲನೇದಾಗಿ ಬೋಸರಾಜ್ ಸಾಹೇಬರಿಗೆ ನಾವು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ಧನ್ಯವಾದ ನೀಡುತ್ತೇವೆ. ಯಾಕಂದರೆ ಅವರು ಒಂದು 50 ಲಕ್ಷ ರೂಪಾಯಿ ಈ ವರ್ಕಿಗೆ, ಕಂಪೌಂಡ್ಗೆ ಮತ್ತು ಈ ಇಂಟೀರಿಯರ್ ರೋಡು ಮತ್ತು ಈ ಶೆಡ್ಗೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತಲೂ ಮುಂಚೆ ಒಂದು 30 ಲಕ್ಷ ಮುನ್ಸಿಪಾಲ್ಟಿಯಿಂದ ಆಗಿತ್ತು ಗ್ರ್ಯಾಂಟಲ್ಲಿ, ಅರ್ಧ ಕಂಪೌಂಡ್ ಆಗಿತ್ತು. ಈಗ ಇವರು 50 ಲಕ್ಷದಲ್ಲಿ ಟೋಟಲ್ ಗ್ರ್ಯಾಂಟ್ ಆಗಿದೆ. ಮತ್ತು ಇನ್ನೂ ಹೆಚ್ಚಿನ ಏನಾದರೂ ಸಹಾಯ ಬೇಕಾದರೂ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಕೆಲಸ ಇದರಲ್ಲಿ ಕಾಂಪೌಂಡ್ ವಾಲು ಮತ್ತು ಇಂಟೀರಿಯರ್ ರೋಡು ಮತ್ತು ಇದು ನಮ್ಮ ಶೆಡ್ಡು ಇಷ್ಟೆಲ್ಲ ಆಗಿದೆ. ಐಮಾಸ್ ಲ್ಯಾಂಪ್ ಒಂದಾಗಿದೆ. ಸೊ ಇನ್ನೊಂದು ಇದರಲ್ಲಿ ನಮ್ಮ ಅದಕ್ಕೂ ಆ ಕಂಪೌಂಡಿಗೂ ಯಾವುದ್ರಲ್ಲಿ ಗೋಲ್ಮಾನ್ ದೊಡ್ಡಿ ಕಂಪೌಂಡಿಗೂ ಸಾಹೇಬರು ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗನೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿ ಅದನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ
ನಾನು ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮಂತ್ರಿ ಆಗಿ ವಾಪಸ್ ಬರಲಿ ಅಂತೇಳಿ ನಮ್ಮೆಲ್ಲರ ಆರೈಕೆ ಮಂತ್ರಿಯಾಗಿ ವಾಪಸ್ ಬರಲಿ ಅಂತ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಉಪಾಧ್ಯಕ್ಷರುಗಳಾದ ಅಶೋಕ್ ಪಾಟೀಲ್ ಅತ್ತನೂರು, ಶಿವಾನಂದ ಚುಕ್ಕಿ, ಟಿ ಬಸವರಾಜ್, ಕೆಎಂ ಪಾಟೀಲ್, ವಿರಪನಗೌಡ ಬಂಡಿ, ಸದಸ್ಯರುಗಳಾದ ಗಿರಿಮಲ್ಲಪ್ಪ ಗೌಡ, ಆನಂದ್ ಪಾಟೀಲ್, ಶರಣ ರೆಡ್ಡಿ, ವಿಜಯ್ ಭಾಸ್ಕರ್ ರೆಡ್ಡಿ, ಕಲ್ಲಯ್ಯ ಸ್ವಾಮಿ ಹಾಗೂ ಸಮಾಜದ ಹಿರಿಯರಾದ ಎನ್ ಗಿರಿಜಾಶಂಕರ್, ವಿರಪನಗೌಡ ಇಟಗಿ, ಡಾಕ್ಟರ್ ಮಹಾಲಿಂಗಪ್ಪ, ವೈ ಉದಯ್ ಕುಮಾರ್ ಸೇರಿ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ. 3 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಅಭಿವೃದ್ಧಿ. ಎನ್ಎಸ್ ಬೋಸರಾಜ್. ಸಾರಿಗೆ ದಂಡ ಪ್ರಕರಣಗಳಲ್ಲಿ 50% ವಿನಾಯಿತಿ ಸದುಪಯೋಗ ಪಡೆಯಲು ನ್ಯಾಯಾಧೀಶ ಸಿದ್ದಪ್ಪ ಕಲ್ಯಾಣರಾವ್ ಮನವಿ. ರೈತರಿಗೆ ರಸಗೊಬ್ಬರ ವಸತಿ ನಿವೇಶನ ಹಕ್ಕು ನೀಡಲು ಆಗ್ರಹಿಸಿ 16ರಂದು ಪ್ರತಿಭಟನೆ. ಬಸವಂತರಾಯ ಗೌಡ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಮತದಾರರ ಪೂರ್ಣ ಮಾಹಿತಿ ಸಂಗ್ರಹಿಸಿ. ತಹಸೀಲ್ದಾರ್ ಸುರೇಶ್ ವರ್ಮಾ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ದಾಖಲೆ. ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ. ಮತ್ತು ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ. ಎನ್ಎಸ್ ಬೋಸರಾಜ್ ಚಾಲನೆ. ಇದಿಷ್ಟೇ ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.